ಸ್ನೇಹಿತರೆ, ಜೀವನದಲ್ಲಿ ಸಾಕಷ್ಟು ಜನ ಸೋಲೋದಕ್ಕೆ ಮೂಲ ಕಾರಣ ಏನು? ಇನ್ನೇನು ಯಶಸ್ಸು ಸಿಕ್ಕಿದೆ ಅಂಥೇಳಿ ಮೀಸೆ ತಿರುಗ್ತಾರೆ, ಕೊಂಬು ಬರೆಸ್ಕೊಳ್ತಾರೆ. ನನಗೆ ಎಷ್ಟು ಬೇಕು ಅಷ್ಟು ದುಡ್ಡು ಇನ್ನೂ ಸಿಕ್ಕಿಲ್ಲ, ಬಟ್ ತಕ್ಕ ಮಟ್ಟಿಗೆ ಸಿಕ್ಕಿದೆ. ಇಂಥವರೆಲ್ಲ ಹಳ್ಳಕ್ಕೆ ಬೀಳ್ತಾರೆ. ಅಂದರೆ ಅರ್ಧದಲ್ಲೇ ಅವರ ಒಂದು ಪಯಣವನ್ನು ನಿಲ್ಲಿಸ್ಬಿಡ್ತಾರೆ, ಕಟ್ಟಾಗ್ಬಿಡ್ತಾರೆ ಅಥವಾ ಲಾಸ್ ಆಗ್ಬಿಡುತ್ತೆ. ಅವರು ಕೊರಗೋದಕ್ಕೆ ಮೊರಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಈ ರೀತಿ ಅಂತಂದರೆ, ಸಾಕಷ್ಟು ಜನ ಮಾಡುವಂತಹ ತಪ್ಪುಗಳೇನು ಅಂತಂದರೆ, ಯಾವುದೋ ಒಂದು ಹಾದಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಗಮ್ಯವನ್ನು ತಲುಪೋದಕ್ಕೆ, ಗುರಿಯನ್ನು ಮುಟ್ಟೋದಕ್ಕೆ. ಆ ಒಂದು ಹಾದಿಯಲ್ಲಿ ಅವರು ಸಾಗ್ತಾ ಸಾಗ್ತಾ ಸ್ಟಾರ್ಟಿಂಗಲ್ಲಿ ದಿನಕ್ಕೆ 10 ಗಂಟೆ ಕೆಲಸ ಮಾಡ್ತಾ ಇರ್ತಾರೆ, 1 ವರ್ಷ. ಅದಾದ ನಂತರ ಒಂದು ಸ್ವಲ್ಪ ಕೈಗೆ ಅದು ಸಿಕ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ 8 ಗಂಟೆ ಕೆಲಸ ಮಾಡ್ತಾರೆ, 1 ವರ್ಷ. ಅದಾದಮೇಲೆ ದಕ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ದಿನನಿತ್ಯ 6 ಗಂಟೆ ಕೆಲಸ ಮಾಡ್ತಾರೆ. ಇನ್ನು ಮಿಕ್ಕಿದ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಇಂಥವರೆಲ್ಲರೂ ಸಮಯವನ್ನು ಕಡಿಮೆ ಮಾಡ್ಕೊಳ್ತಾ ಅವರ ಆ ಒಂದು ಸ್ಥಾನಮಾನವನ್ನು, ಪೊಸಿಷನ್ ಅಥವಾ ಆರ್ಥಿಕವಾಗಿ ಅವರ ಎಷ್ಟು ಶಕ್ತಿಶಾಲಿಗಳು ಅದು ನಿಧಾನವಾಗಿ ಕುಂದುತ್ತಾ ಹೋಗುತ್ತೆ. ಯಾವುದೇ ಒಬ್ಬ ಪ್ರಪಂಚದ ಶ್ರೀಮಂತ ದೊಡ್ಡ ದೊಡ್ಡ ವ್ಯಕ್ತಿಗಳು, ನೀವು ಅವರ ಬಯೋಗ್ರಫಿಗಳನ್ನು ತೆಗೆದು ನೋಡಿದ್ರೆ, ಅವರು ಸುಮಾರು 20 ವರ್ಷದಿಂದ ಆ ಒಂದು ರಂಗದಲ್ಲಿದ್ದಾರೆ, ಶ್ರೀಮಂತರ ಪಟ್ಟಿಯಲ್ಲಿದ್ದಾರೆ. ಜಗತ್ತಿನಾದ್ಯಂತ ಸರ್ವಶ್ರೇಷ್ಠ ಶ್ರೀಮಂತರು, ಭಾರತದ ಶ್ರೀಮಂತರು. ಇವ್ರನ್ನೆಲ್ಲರನ್ನೂ ನೀವು ನೋಡಿದ್ರೆ ಸುಮಾರು ವರ್ಷಗಳಿಂದ ಈಗಲೂ ಕೂಡ ದಿನಕ್ಕೆ 10 ಗಂಟೆನೇ ಕೆಲಸ ಮಾಡ್ತಾರೆ, 12 ಗಂಟೆ ಕೆಲಸ ಮಾಡ್ತಾರೆ, 14 ಗಂಟೆ ಕೆಲಸ ಮಾಡ್ತಾರೆ, 16 ಗಂಟೆ ಕೆಲಸ ಮಾಡ್ತಾರೆ, ಕೆಲವೊಬ್ಬರು 18 ಗಂಟೆ ಕೂಡ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಸ್ಥಾನಮಾನಗಳು, ಆಸ್ತಿಪಾಸ್ತಿ, ಸಿರಿ ಸಂಪತ್ತು ಎಲ್ಲವೂ ಸಿಕ್ಕಿದ ಮೇಲೂ ಕೂಡ ಯಾತಕ್ಕೋಸ್ಕರ ಮಾಡಬೇಕು? ಆದರೆ ಮಾಡ್ತಾರವರು. ಆ ಮಾಡೋದ್ರಿಂದನೇ ಅವರ ಒಂದು ಸ್ಥಾನಮಾನ ಆ ಹಂತದಲ್ಲಿ ಹಾಗೇ ಉಳ್ಕೊಂಡಿದೆ. ಯಾರು ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲೋ, ನನಗೆ ಸಾಕಪ್ಪ, ಮುಂಚೆ ಮಾಡ್ತಾ ಇದ್ದೆ 10 ಗಂಟೆ, ಇವಾಗ ನನಗೆ ಕೆಲ ಆಗಲ್ಲ, ನಾನು 8 ಗಂಟೆ, 6 ಗಂಟೆ, 4 ಗಂಟೆ, 3 ಗಂಟೆ, 2 ಗಂಟೆ, 1 ಗಂಟೆ ಈ ರೀತಿ ಬಂದ್ಬಿಡ್ತಾರೆ. ಖಂಡಿತವಾಗಲಿಲ್ಲ. ನೀವು ಯಾವುದೇ ಶ್ರೀಮಂತರನ್ನ ಹೆಚ್ಚಾಗಿ ಗಮನಿಸಿ ಮತ್ತು ಅವರನ್ನು ಅಧ್ಯಯನ ಮಾಡಿ, ಪ್ರೆಸೆಂಟು ಕೂಡ ಅವರು ಹಿಂದೆಗಿಂತ ಹೆಚ್ಚಾಗೇ ಮಾಡ್ತಾ ಇರ್ತಾರೆ ಹೊರತು ಕಡಿಮೆಗೊಳಿಸೋದಿಲ್ಲ. ಇದು ಯಾವಾಗ ನಿಮಗೆ ಅರ್ಥ ಆಗುತ್ತೋ ಆಗ ನೀವು ಕೂಡ ನಿಮ್ಮ ಗಮ್ಯವನ್ನು ತಲುಪೋದಕ್ಕೆ ಬಹಳ ಸಹಾಯ ಪಡುತ್ತೆ. ನಿಮಗೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗೂ ಸಂಕ್ಷಿಪ್ತವಾಗಿ ಎಲ್ಲವನ್ನು ನಿಮಗೆ ವಿವರವಾಗಿ ತಿಳಿಸ್ತೀನಿ.